ಹಿನ್ನೀರಿಗೆ ಕನ್ನ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿಯಾಗಿತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತುಕೊಳ್ಳೋ ಕೆಲಸವನ್ನ ಕಾವೇರಿ ನಿಗಮದ ಅಧಿಕಾರಿಗಳು ಮಾಡಿದ್ದಾರೆ, ಚೆಸ್ಕಾಂನವರು ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕರೆಂಟ್ ಅನ್ನ ಕಟ್ ಮಾಡಿ ಮೋಟಾರ್ ಅನ್ನ ಸೀಸ್ ಮಾಡೋ ಕೆಲಸವನ್ನ ಚೆಸ್ಕಾಂ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಮಾಡಿದ್ದಾರೆ. ಪ್ರಭಾವಿ ಪೊಲೀಸ್ ಫಾರ್ಮ್ ಹೌಸ್ಗೆ ಕೊಡಲಾಗಿದ್ದಂತಹ ಸಂಪರ್ಕವನ್ನ ಕಟ್ ಮಾಡಲಾಗಿದೆ. ಕೆಆರ್ಎಸ್ ಡ್ಯಾಂನ ಹಿನ್ನೀರಿಗೆ ಹೊಂದಿಕೊಂಡಂತೆ ಇರುವಂತಹ 2 ಫಾರ್ಮ್ ಹೌಸ್ಗಳಲ್ಲಿ ಹೇಗೆ ಕೆಆರ್ಎಸ್ ನಿಂದ ನೀರನ್ನ ತರಿಸಿಕೊಳ್ಳೋ ಕೆಲಸ ಆಗ್ತಾ ಇದೆ ಅಕ್ರಮವಾಗಿ ಅನ್ನೋದನ್ನ ನಾವು ವಿಸ್ತೃತವಾಗಿ ವರದಿ ಮಾಡಿದ್ವಿ. ನಮ್ಮ ವರದಿಯ ಫಲಶ್ರುತಿ ಕೇವಲ 2 ಗಂಟೆಗಳಲ್ಲಾಗಿದೆ. ಸುಮಾರು 200 ಮೀಟರ್ ಪೈಪ್ ಅನ್ನು ಅಳವಡಿಸಿಕೊಂಡು ಡ್ಯಾಮ್ ನೀರಿಗೆ ಕನ್ನ ಹಾಕ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ನೀರಿಗಾಗಿ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನ ಜನ ಪರಿತಪ್ಪಿಸ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರೂ ಕೂಡ ಇದನ್ನೆಲ್ಲ ತಪ್ಪಿಸಬೇಕಾಗಿರುವಂತಹ ಕೆಲಸ ಯಾರದ್ದಾಗಿತ್ತು? ಅಧಿಕಾರಿಗಳದ್ದಾಗಿತ್ತು. ಬಟ್ ಅಧಿಕಾರಿಗಳು ನಾವು ವರದಿ ಮಾಡೋ ತನಕ ಬಂದಿರಲಿಲ್ಲ. ನಾವು ವರದಿ ಮಾಡಿದ ಜಸ್ಟ್ 2 ಗಂಟೆಯಲ್ಲಿ ಸ್ಪಾಟಲ್ ಅಧಿಕಾರಿಗಳು ಬಂದಿದ್ದಾರೆ. ಅಕ್ರಮ ಆಗ್ತಾ ಇದ್ದಂತಹ ರೀತಿಯನ್ನ ನೋಡಿ ಅವರೇ ಒಂದು ಕ್ಷಣಕ್ಕೆ ಅವಕ್ಕಾದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್, ನಮ್ಮ ಪವರ್ಫುಲ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದನ್ನ ಗಮನಿಸ್ತಾ ಇದ್ವಿ. ಈಗ ಸ್ಪಾಟಲ್ ಹೇಗಿದೆ ಪರಿಸ್ಥಿತಿ? ಜಸ್ಟ್ ಸೀಸ್ ಮಾಡಿ ಹೋಗಿದ್ದಾರೆ ಅಧಿಕಾರಿಗಳು ಅಥವಾ ಮುಂದಿನ ಕ್ರಮದ ಬಗ್ಗೆ ಏನಾದರೂ ಮಾಹಿತಿ ಹಂಚಿಕೊಂಡಿದ್ದಾರಾ? ಮಮತಾ, KRS ಬ್ಯಾಕ್ ವಾಟರ್ನಲ್ಲಿ ಕೇವಲ 1-2 ಮಂದಿ ಏನು ಮೋಟರ್ನ ಹಾಕಿ ಪಂಪ್ನ ಮಾಡ್ತಾ ಇಲ್ಲ, ಹಲವಾರು ಮಂದಿ ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸ್ಥಳಕ್ಕೂ ಹೋಗಿ ಅಧಿಕಾರಿಗಳು ಅಲ್ಲಿನ ಮೋಟರ್ನ ಸೀಸ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವಿದೀಗ ಮತ್ತೊಂದು ಸ್ಪಾಟ್ನಲ್ಲಿದ್ದೀವಿ. ಇಲ್ಲೂ ಕೂಡ ಮೋಟರ್ನ ಅಳವಡಿಕೆ ಮಾಡಿಕೊಂಡು ಸುಮಾರು ಇದು 500 ಮೀಟರ್ಗೂ ಅಧಿಕ ಒಂದು ಪೈಪ್ ಲೈನನ್ನು ಮಾಡಿಕೊಂಡು ಅವರ ಜಮೀನಿಗೆ ನೀರನ್ನು ಪಂಪ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿಗೂ ಕೂಡ ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈಗೇನು ನಾವು ಒಂದು 2-3 ಸೀಸ್ ಆಗಿರುವಂಥ ದೃಶ್ಯಾವಳಿಗಳನ್ನು ಏನು ನೋಡ್ದೋ ಅದೇ ರೀತಿಯಾಗಿ ಇದನ್ನು ಕೂಡ ಸೀಸ್ ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು. ಅಂದರೆ ಪಬ್ಲಿಕ್ ಟಿವಿಯ ವರದಿಯ ಫಲಶ್ರುತಿ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿನ ಮೋಟರ್ ಮತ್ತು ಪೈಪ್ ಜೊತೆಗೆ ವಿದ್ಯುತ್ ವೈರ್ ಏನಿದೆ ಅದೆಲ್ಲವನ್ನು ಕೂಡ ವಶಪಡಿಸ್ಕೊಳ್ತುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿರುವಂತಹ ಬಹುತೇಕ ಎಲ್ಲ ವೈರ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಮೋಟಾರ್ ಅಳವಡಿಕೆ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಅವುಗಳೆಲ್ಲವನ್ನು ಕೂಡ ಪ್ರಮುಖವಾಗಿ ಮೊದಲಿಗೆ ಎಲ್ಲವನ್ನು ಕೂಡ ವಶಪಡಿಸ್ಕೊಳ್ತಾರೆ. ಬಳಿಕವಾಗಿ ಯಾರು ಓನರ್ಗಳಿರ್ತಾರೆ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು. ಇದಾದ ಬಳಿಕವಾಗಿ ಅವ್ರ ಮೇಲೆ FIR ಕೂಡ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರೋಹಿತ್. ಮೊದಲು ಸದ್ಯಕ್ಕೆ ಅಕ್ರಮವಾಗಿ ಅಲ್ಲಿ ಪೈಪ್ಗಳನ್ನ ಜೊತೆಗೆ ಪಂಪ್ಗಳನ್ನ ಅಳವಡಿಸಲಾಗಿತ್ತಲ್ಲ ಅದನ್ನೆಲ್ಲವನ್ನ ಕೂಡ ಸೀಸ್ ಮಾಡೋ ಕೆಲಸವನ್ನ ಒಂದೊಂದಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ನಂತರ ನೋಟಿಸ್ ಕೊಡೋ ಕೆಲಸ ಆಗತ್ತೆ. ಹಾಗೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೂಡ ಅವಕಾಶ ಇರುತ್ತೆ. ಬೇಕಾದ್ರೆ FIR ಅನ್ನ ಕೂಡ ದಾಖಲು ಮಾಡುವಂತಹ ಅಧಿಕಾರಿಗಳಿಗೆ ಇರುತ್ತೆ. ಬಟ್ ಅದನ್ನ ಮಾಡ್ತಾರ ಅನ್ನೋದನ್ನ ನೋಡ್ಬೇಕು ನಾವು. ಆಗ ಮಾತ್ರ ಇದರ ಸೂತ್ರಧಾರರು ಪಾತ್ರಧಾರರು ಆಚೆ ಬರೋದಕ್ಕೆ ಸಾಧ್ಯ.